ಜಿಲ್ಲೆಯ ಜನರ ಬಹುದಿನಗಳ ಕನಸು ಕೊನೆಗೂ ನನಸಾಗುವ ದಿನಗಳು ಹತ್ತಿರವಾಗಿವೆ. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಅತ್ಯಾಧುನಿಕ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನ ಪ್ರಾಯೋಗಿಕ ಸಂಚಾರವು ಹಾಸನ ಜಿಲ್ಲೆಯ ಸಕಲೇಶಪುರ ನಿಲ್ದಾಣದಿಂದ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯದವರೆಗೆ ಯಶಸ್ವಿಯಾಗಿ ಆರಂಭಗೊಂಡಿದೆ. ಅತ್ಯಂತ ಕಠಿಣ ಹಾಗೂ ತಿರುವುಗಳಿಂದ ಕೂಡಿದ ಶಿರಾಡಿ ಘಾಟ್ ಮಾರ್ಗದಲ್ಲಿ ಈ ರೈಲು ಸಂಚರಿಸುವ ಮೂಲಕ ಇತಿಹಾಸವನ್ನ ಬರೆದಿದೆ. ಟ್ರಯಲ್ ರನ್ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಾಗಿದ್ದು, ಸಕಲೇಶಪುರ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ಚಾಲನೆಗೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಘಾಟ್ನಲ್ಲಿ ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ಸಂಚಾರ ಅತ್ಯಂತ ಸವಾಲುದಾಯಕ ಮತ್ತು ಮಹತ್ವದಾಗಿದೆ. ದುರ್ಗಮವಾಗಿರುವ ಶಿರಾಡಿ ಘಾಟ್ ಹಳಿಯಲ್ಲಿ ವಂದೇ ಭಾರತ್ ರೈಲಿನ ಸಂಚಾರದ ಬಗ್ಗೆ ಅಪಾರ ನಿರೀಕ್ಷೆ ಕೂಡ ಇದೆ. ಬೆಂಗಳೂರು ಹಾಗೂ ಕರಾವಳಿ ಭಾಗದ ಪ್ರಯಾಣಿಕರಿಗೆ ಇನ್ನು ಮುಂದೆ ಅತ್ಯಂತ ವೇಗದ ಮತ್ತು ಐಷಾರಾಮಿ ಸಾರಿಗೆ ವ್ಯವಸ್ಥೆ ಸಿಗಲಿದೆ. ಈ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾದ ಬೆನ್ನಲ್ಲೇ ಶೀಘ್ರದಲ್ಲೇ ಈ ರೈಲು ಸಾರ್ವಜನಿಕರ ಸೇವೆಗೆ ಮುಕ್ತವಾಗುವ ಸಾಧ್ಯತೆಯೂ ಇದೆ. ವಂದೇ ಭಾರತ್ ಎಕ್ಸ್‌ಪ್ರೆಸ್ ಪ್ರತಿದಿನ ನಿಯಮಿತವಾಗಿ ಸಂಚಾರ ಆರಂಭಿಸಲಿದೆ ಎಂಬುದು ಹಾಸನ ಹಾಗೂ ಕರಾವಳಿ ಜಿಲ್ಲೆಗಳ ಪ್ರಯಾಣಿಕರ ಆಶಯವಾಗಿದೆ. ಸುಬ್ರಹ್ಮಣ್ಯ ರೈಲು ನಿಲ್ದಾಣದಲ್ಲಿದ್ದೇವೆ. ನಮ್ಮ ಹಲವು ತಿಂಗಳುಗಳ ಹೋರಾಟ ವಂದೇ ಭಾರತ್ ರೈಲು ಮಂಗಳೂರಿನಿಂದ ಬ್ಯಾಂಗ್ಳೂರಿಗೆ ಬಿಡಬೇಕು ಅಂತೇಳಿ ಸತತವಾಗಿ ನಾವು ಬಳಕೆದಾರರ ವೇದಿಕೆಯಿಂದ ನಮ್ಮ ಇವತ್ತು MP ಆದ ಬ್ರಿಜೇಶ್ ಚೌಟ ಹಾಗೂ ಸೋಮಣ್ಣ ಅವರಿಗೆ ಲೆಟ್ರು ನಾವು ಮನವಿ ಮಾಡ್ತಾ ಇದ್ದೆವು. ಅದರ ಮೇರೆಗೆ ಈಗ ಇವತ್ತು 12ನೇ ತಾರೀಕು ಇವತ್ತು ವಂದೇ ಭಾರತ್ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ರೈಲು ನಿಲ್ದಾಣಕ್ಕೆ ಟೆಸ್ಟ್ ಮಾಡ್ತಾಯಿದ್ರು. ರೈಲು ಬೋಗಿಯಲ್ಲಿ 20 ಬೋಗಿ ಇವತ್ತು ಬಂದಿದೆ. 20 ಬೋಗಿಯಲ್ಲಿ ಕೂಡ ಮರಳು ತುಂಬಿದ ಬ್ಯಾಗನ್ನು ತುಂಬಿಸಿ ವೆಯ್ಟನ್ನು ಚೆಕ್ ಮಾಡಿ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ಘಾಟಲ್ಲಿ ಎಷ್ಟು ಕಿಲೋಮೀಟರ್ ಸ್ಪೀಡ್ ಓಡಿಸ್ಬೋದು ಅಂತೇಳಿ ಟೆಸ್ಟ್ ಮಾಡಿದ್ದಾರೆ. ನಾಳೆ ಕೂಡ ಟೆಸ್ಟ್ ಮಾಡ್ತಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಒಂದು 16ನೇ ತಾರೀಕು 20ನೇ ತಾರೀಕಿಂದ ಪ್ಯಾಸೆಂಜರ್ನು ಗಾಡಿಯಲ್ಲಿ ತುಂಬಿಸಿಕೊಂಡು ಟೆಸ್ಟ್ ಮಾಡ್ತಾರೆ ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇದು ನಮ್ಮ ಹಲವು ದಿನಗಳ ಹೋರಾಟದ ಫಲಶ್ರುತಿ. ವಂದೇ ಭಾರತ್ ರೈಲು ನಮ್ಮ ಇವತ್ತು ಸುಬ್ರಹ್ಮಣ್ಯ ರೈಲು ನಿಲ್ದಾಣಕ್ಕೆ ಬಂದಿದೆ.